ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು, ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ. ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ. ನಾನು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥದ್ದು ಏನಿದೆ, ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡು ಹೇಳಿದ್ರೆ, ಇದಕ್ಕೆ CSR ಫಂಡ್ ಕೊಡಲಿಕ್ಕಾಗಲ್ಲ. ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ, ಪಾಪ ಅವ್ರು ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು. ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು, ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ, ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಪಾಪದ ಹಣ ಅಲ್ಲ. ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾಯಿದೆ, ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಗಮನ ಏನು ಸೆಳೆದಿದ್ದೀರಿ. ಪಕ್ಕದ ITI ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇದೆಲ್ಲ ಸೇರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳ್ಳಲ್ಲ, ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ. ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ, ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ. ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು, ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದು. ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ. ನಾನು ಭಾಳ ಸೂಕ್ಷ್ಮ ಜೀವಿ. ನಾನು ಮರ್ಯಾದೆ ಕಾರಣ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ. ನಾನು ಒಂದು ನನ್ನ ಮನಸ್ಸಿಗೆ ನೋವಿರ್ತಕ್ಕಂಥದ್ದು, ಇಲ್ಲಿ ರಾಜಕೀಯವಾಗಿ ಭಾಳ ಸಣ್ಣತನದ ಮಾತುಗಳು ಆಡ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಮಾಧ್ಯಮಗಳ ಮುಂದೆ ಹಲವಾರು ರೀತಿಯ ಜನಗಳಲ್ಲಿ ಕೆಟ್ಟ ಭಾವನೆಯನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ನಡೀತಾ ಇರತಕ್ಕಂಥದ್ದು. ನಾನು ಅದು ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಯಾವೊಂದು ಸುವರ್ಣ ಮಹೋತ್ಸವದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭ, ಆಗ ಕೆಲವು ವಿಷಯಗಳನ್ನು ನನ್ನ ಗಮನಕ್ಕೆ ಅಂತಂದರು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಶಾಲೆಯನ್ನು ಅತ್ಯಂತ ಉತ್ತಮ ಅಂತ ರೀತಿಯಲ್ಲಿ ಒಂದು ಮಾಡೆಲ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದಂಥದ್ದನ್ನು ಹೇಳಿದೆ. ಆದರೆ ಕಳೆದ 13 ತಿಂಗಳಿಂದ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ನಾನು ಈ ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಒಂದು CSR ಫಂಡ್ನಲ್ಲಿ ಸಂಬಳ ಕೊಡ್ಲಿಕ್ಕೆ ಬರೋಲ್ಲ. ಕಟ್ಟಡಗಳನ್ನು ಏನೇನಕ್ಕೂ ಮಾಡಿಸ್ಬೋದು. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಕೆಲವರು ಆ ಸಣ್ಣತನದ ಮಾತುಗಳನ್ನು ನಿಮ್ಮ ಮುಂದೆ ಏನು ಹೇಳಿ ಪತ್ರಿಕೆಯಲ್ಲಿ ಬರೆಸ್ತಾರೆ. ನಾನು ಎಂದೂ ಸಹ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಎಂದೂ ಮರೆಯೋನಲ್ಲ. ನಾನು ಕಳೆದ 15 ದಿವಸಗಳಿಂದ, ಏಕೆಂದರೆ ನಾನು ಇಲ್ಲಿ ಸುವರ್ಣ ಮಹೋತ್ಸವಕ್ಕೆ ಬಂದ ನಂತರ ನನ್ನ ಆರೋಗ್ಯದ ಒಂದು ಸಮಸ್ಯೆಗಳಿಂದ ಮಂಡ್ಯಗೆ ಬರಲಿಕ್ಕಾಗಲಿಲ್ಲ. 5-6 ತಿಂಗಳು ನಾನು ಬರದೇ ಇದ್ದರೂ ಸಹ ಮಂಡ್ಯದಲ್ಲಿ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜನತೆ, ನೀನು ಬರದೇ ಇದ್ದರೂ ಪರವಾಗಿಲ್ಲಪ್ಪ, ಬಂದು ನಿನ್ನ ಆರೋಗ್ಯ ಸರಿಯಾಗಬೇಕು ಅಂತಕ್ಕಂಥ ಒಂದು ರೀತಿ ನನ್ನ ಬಗ್ಗೆ ಕನಿಕರ ತೋರಿಸ್ತಂಥದ್ದೇನೆ, ಅನುಕಂಪವನ್ನು, ಅದು ನಾನು ಮರೀಲಿಕ್ಕಾಗೋದಿಲ್ಲ. ಅದರಿಂದ ಒಂದು ಸ್ವಲ್ಪ ದಿನ ತಡವಾಗಿದೆ. ಇವತ್ತು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾಲೇಜಿನ ಪ್ರಿನ್ಸಿಪಾಲು ಒಳ್ಳೆಯಂತೆ ನನಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನೇನು ಆಗಬೇಕಾಗಿದೆ, ಒಂದು 10 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ನನಗೆ ಗಮನ ಸೆಳೆದಿರ್ತಕ್ಕಂಥದ್ದು. ಅದರ ಮೇಲೆ ಈಗಾಗಲೇ ನಾನು CSR ಫಂಡನ್ನು
ನಮ್ಮ ಸೇಲಿಂದಲೋ ಇಲ್ಲದೆ ಯಾವುದಾದ್ರು ಬಿಂದು ಪಿ ಎಸ್ ಯುಯಿಂದ ಇಲ್ಲಿಗೆ ಹಣವನ್ನು ತೊಡಗಿಸ್ಬೇಕು ಅಂತೇಳಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದಾರೆ. ಹಣ ಏನು ಹೇಳಿದ ರಾತ್ರಿಯೇ ಬಂದ್ಬಿಡ್ತದ? 10 ಕೋಟಿ ಹಣ ಬೇಕು ಅಂತಕ್ಕಂಥದ್ದಕ್ಕೆ ನನ್ನ ಗಮನದಲ್ಲಿ ಏನಿದೆ ಅದಷ್ಟೇ ಅಲ್ಲ, ನನಗೆ ಪತ್ರಿಕೆಗಳಲ್ಲಿ ಬರೆಸಿದ್ರು, ಸಂಬಳ ಕೊಟ್ಟಿಲ್ಲ, ಇಲ್ಲಿ ಬಂದು ದೊಡ್ಡದಾಗೇನೋ ಹೇಳ್ಬಿಟ್ಟು ಹೋದರು ಕುಮಾರಸ್ವಾಮಿ. ಏನು ಮಾಡಿದ್ದಾರೆ? ಸಣ್ಣತನದಲ್ಲಿ ಪಾಪ ಯಾರೋ, ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅನವಶ್ಯಕ, ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅಂಥವ್ರ ಬಗ್ಗೆ ಮಾತನಾಡೋದಕ್ಕೆ. ಇಲ್ಲಿ ಪ್ರಶ್ನೆ, ನಾನು ಕಳೆದ 15 ದಿವಸಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯದ ಪತ್ರಿಕೆಯಲ್ಲಿ ಗಮನಿಸಿದಂಥ ಹಿನ್ನೆಲೆ ಒಳಗೆ ನಾನು ಜಿಲ್ಲಾಧಿಕಾರಿಗೂ ಬಹುಶಃ ನಾನು ಮಾತನಾಡಿದೆ, ಅವ್ರಿಗೂ ಏನಿದೆ ಸ್ವಲ್ಪ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ನಮ್ಮ ಕಚೇರಿಯಿಂದ ನಾನು ಬಹುಶಃ ಮುಖ್ಯೋಪಾಧ್ಯಾಯರಿಗೆ ಕಳಿಸ್ಕೊಟ್ಟು ಎಷ್ಟು ತಿಂಗಳು ಸಂಬಳ ಆಗಿಲ್ಲ, ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ ಅದೆಲ್ಲವನ್ನು ತರಬೇಕು ಅಂತೇಳಿ ನಮ್ಮ ಕಚೇರಿಯಿಂದಲೇ ಕಳಿಸ್ಕೊಟ್ಟೆ. ಸುಮಾರು 26 ಲಕ್ಷ ರೂಪಾಯಿಗಳ ಸಂಬಳ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತಾರೆ? ಇವತ್ತು ಶಿಕ್ಷಕರು ಸಂಬಳನೇ ಕೊಡದೆ 13 ತಿಂಗಳಿಂದ ಕೆಲಸ ಮಾಡಿ ಅಂದರೆ ಅವರು ಜೀವನ ಹೆಂಗೆ ಮಾಡಬೇಕು ಶಿಕ್ಷಕರುಗಳು? ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣತನದಲ್ಲಿ ಮಾತಾಡ್ತಕ್ಕಂಥದ್ದೇನಿದೆ, ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ತರಿಸ್ಕೊಂಡೆ ಅಂದರೆ, ಇದಕ್ಕೆ CSR ಫಂಡ್ ಕೊಡಲಿಕ್ಕಾಗಲ್ಲ. ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ, ಪಾಪ ಅವ್ರು ಜೀವನ ಹೇಗೆ ಮಾಡ್ತಾರೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು. ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ, ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ. ಅದು ಪಾಪದ ಹಣ ಅಲ್ಲ. ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾಯಿದೆ, ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ 13 ತಿಂಗಳು 26 ಲಕ್ಷ ರೂಪಾಯಿ ಪೇಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಗಮನ ಏನು ಸೆಳೆದಿದ್ದೀರಿ. ಪಕ್ಕದ ITI ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇದೆಲ್ಲ ಸೇರಿ ನಾನೇನು ವರ್ಗಾವಣೆಗೆ ಯಾರ ಹತ್ರ ದುಡ್ಡು ತಗೊಳ್ಳಲ್ಲ, ಇಲ್ಲ ಯಾರಾದರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ. ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ, ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ. ಆ ಮಾತನಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು, ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಬೇರೆ ರಾಜಕಾರಣಿಗಳಿಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ನಾನು ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ನನ್ನ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋದು. ನಾನು ದಪ್ಪ ಚರ್ಮದ ವ್ಯಕ್ತಿ ಅಲ್ಲ, ನಾನು ಭಾಳ ಸೂಕ್ಷ್ಮ ಜೀವಿ. ನಾನು ಮರ್ಯಾದೆ ಕರ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಮಾಡ್ತಕ್ಕಂಥವ್ರಲ್ಲ. ನಾನು ಇವತ್ತು ರಾಜ್ಯದಲ್ಲಿ ಈಗಾಗಲೇ 75 ಸ್ಕೂಲ್ಗಳನ್ನು ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ CSR ಫಂಡನ್ನು ಕೊಡ್ತಕ್ಕಂಥದ್ದಕ್ಕೆ 24-25ನೇ ಸಾಲಿನ ವರ್ಷದಲ್ಲಿ 75 ಶಾಲೆಗಳ ಏನೋ ಒಂದು ರಿಪೇರಿಗಳಾಗಬೇಕಾಗಿದೆ, ಹೊಸ ಕಟ್ಟಡಗಳಾಗಬೇಕು. ಇದಕ್ಕೆಲ್ಲ ಹಣದ ಒಂದು ವ್ಯವಸ್ಥೆಯನ್ನೇನು ಮಾಡಿದ್ದೇವೆ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ಒಟ್ಟು ಟೋಟಲ್ಲು 34 ಕೋಟಿ ಒಂದು ವರ್ಷದಲ್ಲಿ ಇವತ್ತು CSR ಫಂಡನ್ನು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಹಳ್ಳಿಗಳ ಕಾಮಗಾರಿಗಳಿಗೆ ಇವತ್ತು 34 ಕೋಟಿ ಮೊದಲನೇ ವರ್ಷದಲ್ಲಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಮತ್ತು ಇದೇ ವರ್ಷ 25-26ನೇ ಸಾಲಿಗೆ ಮತ್ತೆ ಪುನಃ ನಾನು 30-50 ಕೋಟಿ ಹಣನ ಜಿಲ್ಲೆಗೆ ಇವತ್ತು ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ವಿಷಯದ ಚರ್ಚೆ ಮಾಡಿದ್ದೇನೆ. ಕೆಲವು ಕಂಪನಿಗಳ ಜೊತೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಗೆ ಅನ್ಯಾಯಕ್ಕೆ ಅವಕಾಶ ಕೊಡೋನಲ್ಲ, ಇಲ್ಲ ನಿಮ್ಮ ಗೌರವ ಚ್ಯುತಿ ತರ್ತಕ್ಕಂಥವನು ಅಲ್ಲ. ಇವತ್ತು ಕಾರ್ಖಾನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ರಾತ್ರಿ ಕಾರ್ಖಾನೆ ಕಟ್ಟೋಕ್ಕಾಗುತ್ತಾ? ಹಲವಾರು ಸಮಸ್ಯೆಗಳಿದೆ. ನಾನು ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಒಂದು ವರ್ಷದಿಂದ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಜಾಗ ಎಲ್ಲಾದರೂ ಒಂದು 20 ಎಕರೆ 50 ಎಕರೆ ಜಾಗ ಹುಡುಕಿ ಅಂತೇಳಿ.
ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಮಂಡ್ಯದಲ್ಲಿ ನಾವು ಕಾರ್ಖಾನೆ ಮಾಡಬೇಕಾದ್ರೂ ಜಾಗದ ಅವಶ್ಯಕತೆ ಏನಿದೆ ಅದಲ್ಲದೆ ಇವತ್ತು ನನ್ನ ಇಲಾಖೆ ಕಾರ್ಖಾನೆ ಕಟ್ತಕ್ಕಂಥ ಇಲಾಖೆ ಅಲ್ಲ, ಕೆಲವು ಸ್ಕೀಮ್ಗಳು ಮಾಡ್ತಕ್ಕಂಥ ಇಲಾಖೆ ಇದಷ್ಟೇ. ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗಿದ್ದಾನೆ, ಏನೋ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥ ಮಾಸೆ ಏನಿದೆ, ನಾನು ಹಲವಾರು ರೀತಿ ಪ್ರಯತ್ನ ಪಡ್ತಾ ಇದ್ದೇನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಮಕ್ಕಳಿಗೆ ನಾನು ಹೇಳೋದು, ಇಲ್ಲೇನೋ 120 ಮಕ್ಕಳಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಏನು ಹೇಳಿದ್ದೀರಿ, ಇದು ಕೂತು ನನಗೆ, ಯಾಕೆಂದರೆ ನೋಡಿ 1.5 ವರ್ಷ ಆಗಿದೆ ನಾನು MP ಆಗಿ, ಇದರ 2 ವರ್ಷವೇ ಇನ್ನೊಂದು 6 ತಿಂಗಳಿಗೆ. ಇವತ್ತಿನವರೆಗೆ ಇಷ್ಟು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಕೊಡ್ತಕ್ಕಂಥವ್ರು ಇಲ್ಲಿ ಯಾವತ್ತಾದರೂ ಒಂದು ದಿವಸ ನನಗೆ ಕರೆದು ಈ ಥರ ಸಮಸ್ಯೆಗಳಿದೆ ಮಾಡಬೇಕು ಅಂತೇಳಿ ಇಲ್ಲಿ ನಮ್ಮ ಹಿರಿಯರು ನೀವು ಹೇಳಿದ್ದು ಬಿಟ್ಟರೆ ಆ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋರು ಯಾವತ್ತಾದ್ರೂ ಬಂದು ಚರ್ಚೆ ಮಾಡೋರು ನನ್ನ ಹತ್ರ. ಪತ್ರಿಕೆಯಲ್ಲಿ ಹೇಳಿಕೆ ಕೊಡೋದ್ರಿಂದ ಏನು ಸಿಗ್ತದೆ? ಇವತ್ತಿಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಕೆಲವರು ಮಾತನಾಡಿದ್ದಾರೆ, ನನಗೆ ಯಾರ್ಯಾರು ಟ್ರಸ್ಟಿ ಮೆಂಬರ್ಗಳಿದ್ದಾರೆ ಅಂತಕ್ಕಂಥದ್ದೇ ಇವತ್ತು ನನಗೆ ಪರಿಚಯ ಇಲ್ಲ. ಅವತ್ತು ಮಾತಾಡೋಗಿದ್ದು ಬಿಟ್ಟು ನನಗೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಟ್ರಸ್ಟಿ ಯಾರಿದ್ದೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಾನು ಅವ್ರ ಯಾರ ಜೊತೆನೂ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನನಗೆ. ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಂಡ್ಯ ನಗರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಸೇರಿಸಬೇಕು, ಯಾವ ರೀತಿ ಎಜುಕೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಕೂತು ಚರ್ಚೆ ಮಾಡಿ ಜವಾಬ್ದಾರಿ ನೀವು ತಗೊಳ್ಳೋದಾದರೆ ಎಲ್ಲ ರೀತಿಯಲ್ಲಿ ನಾನು ಹಂತ ಹಂತವಾಗಿ ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ಹಂತ ಹಂತವಾಗಿ ಈ ಶಾಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥದ್ದಕ್ಕೆ ಎಲ್ಲ ರೀತಿ ನಿಮ್ಮ ಜೊತೆ ನಾನು ಇರ್ತೇನೆ, ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಚೆನ್ನಾಗಿ ಓದಬೇಕು ಅಂತಕ್ಕಂಥದ್ದು ಒಂದು ಭಾಗ, ಅದ್ರ ಜೊತೆಗೆ ನಮ್ಮ ಟೀಚರ್ಗಳಿಗೆ ಇವತ್ತು ಪ್ರಾಧ್ಯಾಪಕರು ನಮ್ಮ ಟೀಚರ್ಗಳಿದ್ದೀರಿ, ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಇಲ್ಲಿ ಮಂಡ್ಯ ನಗರ ಅಷ್ಟೇ ಅಲ್ಲ, ಹಳ್ಳಿಗಳಿಂದ ಈ ಶಾಲೆಗೆ ತಂದೆ ತಾಯಿದ್ರು ಹೆಚ್ಚಿನ ರೀತಿಯಲ್ಲಿ ಸೇರಿಸಬೇಕು, ಮಕ್ಕಳನ್ನ ಕರ್ಕೊಂಬಂದು ಇಲ್ಲ ಒಳ್ಳೆ ಶಾಲೆ ಇದು ಅಂತೇಳಿ ಆ ಮಟ್ಟಕ್ಕೆ ಈ ಶಾಲೆಯ ಗೌರವ ಉಳಿಸ್ತಕ್ಕಂಥದ್ದಕ್ಕೆ ತಾವು ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ತೀನಿ. ನಿಮಗೆ 13 ತಿಂಗಳ ಸಂಬಳ ಏನಿದೆ ಇವತ್ತು ನನ್ನ ಸ್ಯಾಲ್ರಿ ಏನಿದೆ ಅದರಿಂದಲೇ ನಿಮಗೆಲ್ಲರಿಗೂ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಅದರಿಂದ ಈ ಒಂದು ಶಾಲೆಯ ಹೆಸರನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇದೆ ಅಂತೇಳಿ ನಿಮ್ಮೆಲ್ಲರಿಗೂ ಒಂದು ಸೈಡ್ ಮಾತು ಮುಗಿಸ್ತೀನಿ.